ರಕ್ಷಾ ಜೀವನ್ ರಕ್ಷಾ ಅನ್ನೋ ಒಂದು ಧ್ಯೇಯದೊಂದಿಗೆ ನಾವು ಇದು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಮೊದಲೆಲ್ಲ ವೀಕ್ಲಿ ಇರ್ತಿತ್ತು, ಈಗ ಅದು ಮಂತ್ಲಿ ಮಾಡ್ತಾ ಇದ್ದೀವಿ. ಸೊ January 1st ಕೊನೆಯ ದಿನದ ತನಕ ಇದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಇದು ಉದ್ದೇಶ ಇಷ್ಟೇ, ನಮ್ಮ ರಾಷ್ಟ್ರೀಯ ಅಪಘಾತಗಳಲ್ಲಿ ಪ್ರತಿ ನಿಮಿಷಕ್ಕೆ ಒಂದು ಜನ ಮಿನಿಮಮ್ ಸಾಯ್ತಾ ಇದ್ದಾರೆ, ಹಾಗೆ 5 ಜನ ಇಂಜುರಿ ಆಗ್ತಾ ಇದ್ದಾರೆ. ನಮ್ಮ ಒಂದು ಎಕಾನಮಿ ತಗೊಂಡ್ರೆ ನಮ್ಮ ಇಂಡಿಯನ್ ಬಜೆಟ್ ಇರ್ತದಲ್ಲ ಅದ್ರ 5 times ನಮ್ಮದು ಸೋಷಿಯೋ ಎಕನಾಮಿಕ್ ಲಾಸ್ ಆಗ್ತಾ ಇದೆ. ಸೊ ಯಾವ ವಯೋಮಾನದವರು ಅಂದರೆ 16 ರಿಂದ 36 ವರ್ಷ ವಯೋಮಾನದವರು ಭಾಳ ಸದೃಢವಾಗಿ ಅವರೊಬ್ಬ ಸತ್ಪ್ರಜೆ, ಭಾವಿ ಪ್ರಜೆ ಮತ್ತು ಈ ಅಸೆಟ್ ಆಫ್ ದಿ ನೇಷನ್ ಆಗಿರ್ತಾರೆ. ಅಂಥವರು ಈ ರಸ್ತೆ ಅಪಘಾತದಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಸೊ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಮುಂದೆ ಶೂನ್ಯ ಅಪಘಾತ ಆಗಬೇಕು, ಇನ್ಶೂರೆನ್ಸ್ 0 ಕ್ಲೇಮ್ ಆಗಬೇಕು. ಯಾಕೆಂದರೆ ನಾವು ಇನ್ಶೂರೆನ್ಸ್ ಮಾಡಿದ್ದೀನಿ, ಒಳ್ಳೆ ಗಾಡಿ ಇಟ್ಕೊಂಡಿದ್ದೀನಿ, ನಾನು ಹೆಂಗಾದರೂ ರಸ್ತೆ ಮೇಲೆ ಸಂಚರಿಸಬೇಕು ಅನ್ನುವಂಥ ಒಂದು ಮನೋಭಾವನೆ ಇದೆ. ಈ ಹಿಂದೆ ಏನು ಮನೋಭಾವನೆ ಇತ್ತು ಅಂದರೆ ರಸ್ತೆ ಅಪಘಾತದಲ್ಲಿ ಸತ್ತರೆ ಇದು ಅವರು ಹಣೆ ಬರ ಇಷ್ಟೇ, ಡೆಸ್ಟಿನಿ ಅಂತಕ್ಕಂಥ ಒಂದು ಮನೋಭಾವನೆ. ಇದು ಹಾಗಲ್ಲ. ನಾವು ಕೈನೆಟಿಕ್ ಎನರ್ಜಿ ಟ್ರಾನ್ಸ್ಫರ್ ಅಂತ ಅಂದರೆ ಇದು ಮಾನವ ಕೃತ್ರಿಮ ಒಂದು ನಿರ್ಮಿತದಿಂದ ಈ ಅಪಘಾತಗಳಾಗಿ ಬಹಳಷ್ಟು ಜನ ಸಾವು, ನೋವು ಮತ್ತು ಅಂಗವೈಕಲ್ಯದಿಂದ ಸಫರ್ ಆಗ್ತಾ ಇದ್ದಾರೆ. ಇದನ್ನು ನಾವು ತಡೆಗಟ್ಟೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ದುರಂತಗಳು, ಅದನ್ನು ನಮ್ಮಿಂದನೇ ತಡೆಗಟ್ಟಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ದಿಸೆಯಲ್ಲಿ ನಾವು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಈಗಿನ ಸೊಸೈಟಿ ಈಗಾಗಲೇ ಇದು 37 ನಾವು ಸತತವಾಗಿ ಆಚರಣೆ ಮಾಡಿದ್ದೇವೆ. ಈ ಬರುವ ದಿನಗಳಲ್ಲಿ ಇನ್ನೂ ಕೂಡ ನಾವು ಜನಗಳನ್ನ ಅವೇರ್ ಮಾಡಿ ಅಪಘಾತಗಳ ಅಪಘಾತ ರಹಿತ ಚಾಲನೆ ಆಗಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಇದರ ಒಟ್ಟಿಗೆ ಎಲ್ಲ ಸಾರ್ವಜನಿಕರಲ್ಲಿ ನಾನು ಅಪೀಲ್ ಮಾಡ್ತೇನೆ, ಸಂಚಾರಿ ನಿಯಮಗಳನ್ನ ಪಾಲಿಸಿ, ಸುರಕ್ಷಾ ನಿಯಮಗಳನ್ನ ಪಾಲಿಸಿ, ಡಿಫೆನ್ಸಿವ್ ಡ್ರೈವಿಂಗ್ ಮಾಡಿ. ನಿಮ್ಮ ಜೀವ ಅಮೂಲ್ಯ. ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಸುರಕ್ಷೆಯಿಂದ ನಿಮ್ಮ ಮನೆಯನ್ನು ತಲುಪಿ ಸಾರ್ವಜನಿಕ ಬೇರೆ ಅದರ್ ರಸ್ತೆ ಯೂಸರಿಗೂ ಕೂಡ ನೀವು ಅನುವು ಮಾಡಿಕೊಡಿ. ಸೊ ಇದು ನಮ್ಮ ಉದ್ದೇಶ ಆಗಿದೆ. ಈ ದಿಸೆಯಲ್ಲಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಮನವಿ ಮಾಡಿ. ಈ ಒಂದು ಮಕ್ಕಳ ಮೂಲಕ ದೊಡ್ಡವರಿಗೆ ಆ್ಯಂಡ್ ಮಕ್ಕಳಿಗೆ ಯಾಕೆ ಅಂತಂದರೆ ಈಗಿಂದಲೇ ಅವ್ರಿಗೆ ಜಾಗೃತಿಯನ್ನು ಮೂಡಿಸಿದ್ರೆ ನೆಕ್ಸ್ಟ್ ಅವರು ಪ್ರಜೆಗಳ ಅಂದರೆ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳೇ ಆದರೂ ಸಹ ಮುಂದೆ ಅವರು ರೂಲ್ಗಳನ್ನು ಯಾವ ರೀತಿ ರಸ್ತೆ ಸುರಕ್ಷಾ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನು ಈಗಿಂದಲೇ ಅವ್ರಿಗೆ ರೂಢಿಗತ ಮಾಡಿಸಿದ್ರೆ ಮುಂದೆ ಅವರು ವೈಲೇಷನ್ಗಳನ್ನು ಮಾಡೋದು ತಪ್ಪುತ್ತದೆ. ಆ್ಯಂಡ್ ಅದ್ರ ಜೊತೆಗೆ ಜನರು ಪಬ್ಲಿಕ್ಗೂ ಸಹ ಇದು ಒಂದು ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣದಿಂದ ಈ ಎಲ್ಲ ಇಲಾಖೆಗಳ ಜೊತೆ ಸೇರಿಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಯಶಸ್ವಿ ಆಯಿತು. ಇದಕ್ಕೆ ಎಲ್ಲ ಇಲಾಖೆಗಳಿಗೂ ನಾನು ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ಜೊತೆ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ಮತ್ತು ಮೀಡಿಯಾದವ್ರಿಗೂ ಸಹ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನಿಮ್ಮ ಪಾತ್ರನೂ ತುಂಬ ಇಂಪಾರ್ಟೆಂಟ್ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ತಿರುಳು ಏನು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ನೀವು ಪಬ್ಲಿಕ್ಗೆ ತಿಳಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದ್ದರಿಂದ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಬಗ್ಗೆ ನಮ್ಮ ಜಾಯಿಂಟ್ ಕಮಿಷನರು ಮತ್ತೆ ಮಾತಾಡಬೇಕು ಅಂತ